ಹೇಳಿದವ ತಮ್ಮ. ಏನ್ ಹೇಳಿದ್ರಿವ? ಏ ಅಕ್ಕ, ಇಟ್ಟು ದಿನ ಅಮೋಘಸಿದನ ಮ್ಯಾಳಗಳು ಕುಡ್ಯಾವ. ಹೌದ್ ಹೌದು. ಅವ್ರ ಹೆಸರನ್ನೇ ಬರ್ಲಾಕತ್ತದ ನಿನ್ನ ಮಕ್ಕಳು ಕುಡಿದ್ದು. ಇವತ್ತ ನೀವು ಬಂದ್ರಿ ಅನ್ನೋದು ನನಗ ಸ್ವಲ್ಪ ಕಬರ್ ಹರಿನಿ. ಯಾಕ? ಹೆಣ್ಣು ಕೊಟ್ಟ ಹತ್ತಿದ ಹೊಡತ ಬಿರುಸೈತಿ ಕಬರ್ ಹರಿದ. ಕಬರ್ ಹಾರ್ಯಾದ ಗಡಿ ಯಾರು ಬಂದಾರ ಅನ್ನೋದು ಮೊದಲ ಚಿತ್ತ ಗಡಿಗೆ ಹೆಣ್ಣು ಕೊಟ್ಟ ಹತ್ತಿ ಬಂದಾಳ. ಹೌದು ಹೌದಿಲ್ಲ? ಮೊದಲೇ ಪಟಾಗ ಸಾರ್ಯಾದ ಮಾಯಕ ಬಂದಲೇ ಯಾಕಂದ್ರೆ ಹೋಗ್ಯದ ಬೀಜ ಹಾರ್ಯದ. ಬೀಜ ಹಾರ್ಯದಂದ್ರ ಮಾತೇ ಬರವಲ್ಲು. ಹೌದು. ಬೀಜ ಹಾರ್ಯದ್ರ ಬೆಳಗ್ಗೆ ಎಲ್ಲಿ ಬೀಳುತ್ತದ? ಎಲ್ಲಿ ಬೀಳುತ್ತದ? ಮತ್ತ ಬೀಜ ಜೋಡಿಸ್ಬೇಕ, ಅದಕ್ಕ ಜೋಡಿಸ್ಬೇಕಲ್ರಿ. ಹೌದಿಲ್ಲ? ಹೌದು. ಅದಕ್ಕ ಹೇಳ್ತೀನಿ, ಇಟ್ಟದ ನಮ್ಮ ಮಕ್ಕಳ ಜೋಡಿ ಹಾಡಿ ಹಾಡಿ ಅವ್ರ ಗುಂಗಿನಾಗ ಇದೀನಿ ನಾ. ಅವ್ರ ಗುಂಗಿನಾಗ ಅಣ್ಣ ಇನ್ನ. ಹೌದಿಲ್ಲ? ಹೌದು. ಇಲ್ಲಿ ಬಾಜು ಅಕ್ಕ ಬಂದಾಳೋ, ಇನ್ನು ತಂಗಿ ಬಂದಾಳೋ, ನಮ್ಮ ಅವ್ವ ಬಂದಾಳೋ. ಕಬರಿಗಡಿ ಕೂನ್ ಹಿಡಿ ಮೊದಲ. ಈ ಕಬರಿಗಡಿ ಕೂನ್ ಇರ್ಲಾರ್ದನ್ನ ಯಾಕ ಅಕ್ಕಗ ಹೇಳ್ತಾನ? ಏನಂತ್ರಿವ? ಮ್ಯಾಳ ಕುಡ್ಸಾರಂದ್ರ ಇವತ್ತರ ಮಕ್ಕಳು ಸರ್ತಿ ನೋಡಂಗಿಲ್ಲ ನಾವ. ಹೌದು ಹೌದು. ನಿನ್ನ ಮಕ್ಕಕ್ಕೆ ಮೊದಲೇ ಮಾರಿಗೆ ಮಸಿ ಬಡ್ದೀನಿ ಅವಾಗ. ಹೌದು, ಆಗ ಬಡ್ದೀವಿ. ಈಗ ಇಲ್ಲಿ ಯಾರ್ದು ಮಕ್ಕ ನೋಡಕ್ ಬಂದಿಲ್ಲ. ಹೌದ್ ಹೌದು. ಮಕ್ಕ ನೋಡಕ್ ಬಂದಿಲ್ಲ, ಕರೀಲಿ ಹಾಡಬೇಕಾಗಿದೆ. ಹೊತ್ತು ಹೊಂಡು ಹಾಡ್ಬೇಕಲ್ರಿ. ಹೌದಿಲ್ಲ? ಹೌದು. ಮುಖದರ್ಶನ ಮುಖ್ಯ ಅಲ್ಲ, ಇವತ್ತ ಹಾಡು ಬಹಳ ಮುಖ್ಯದ. ಹಾಡಿಕೆ ಬಹಳ ಮುಖ್ಯದ. ಯಾವ್ಯಾವ ಮ್ಯಾಳುಗಳು ಕುಡಿಸ್ಯಾರ, ಎಲ್ಲಿಂದ ಬಂದಾವ, ಎಷ್ಟು ಗಂಟೆಗೆ ಬಂದಾವ, ಹೆಂಗ ಬಂದಾವ. ಹೌದು. ಈಗಾಗಲೇ ಎಲ್ಲಾ ದೈವಕ್ಕೆ ಕೂಣಿರ್ತಕ್ಕಂತ ಮಾತ. ಹೌದ್ರಿ. ಬಹಳ ವಿಚಾರ ಮಾಡಿ ಎರಡೂ ಮ್ಯಾಳಗಳು ಕುಡಿಸ್ಬೇಕಾರ ಒಂದೊಂದು ಅಮೋಘಸಿದನ ಮಟ್ಟ ಮನಿ ಮ್ಯಾಳ, ಒಂದ್ ಮಾಳಿಂಗ್ರೈನ ಮಟ್ಟ ಮನಿ ಮ್ಯಾಳ ಕುಡಿಸ್ರಿ. ಈಗ ಒಂದ್ 5-6 ದಿನ ಅಕ್ಕಂಡಿ ಹಾಡಿದ್ವಿ ನಾವ. ಹೌದಲ್ರಿಪ್ಪ, ಹಾಡೇವಲ್ರಿ. ಹೌದಿಲ್ಲ? ಹೌದು. ನಿನ್ನೂ ಹಂಗೆ ಇತ್ತು, ಮನ್ಯೂ ಹಂಗೆ ಇತ್ತು, ಅಚ್ಚ ಮಣ್ಣು ಹಂಗೆ ಇತ್ತು. ಹೌದು. ಇವತ್ತೇನಾಗ್ಯದ, ಸ್ವಲ್ಪ ಫರಕ್ ಆಗ್ಯದ. ಏನ್ ಫರಕ್ ಆಗ್ಯದ್ರಿವ? ಎರಡೂ ಮಾಳಿಂಗ್ರೈನ ಮಟ್ಟ ಮನಿ ಮ್ಯಾಳಗಳ. ಹೌದು. ಎರಡೂ ಒಂದೇ ತಂದೆ ತಾಯಿ ಮಕ್ಕಳನ್ನ ತಂದು ಕುಡಿಸ್ಯಾರ. ಹೌದು. ಮೇಲಾಗಿ ನಮ್ಮ ಕಮಿಟಿ ಅವ್ರ ಗಣಿಯಾರ ಹಿರಿಯರ ಬಾಳ ವಿಚಾರ ಮಾಡಿ ಇನ್ನೊಂದು ವಿಶೇಷವಾದ ವಿಚಾರ ಮಾಡ್ಯಾರ. ಏನಂತ ವಿಚಾರ ಮಾಡ್ಯಾರಿವ? ಎರಡೂ ಮ್ಯಾಳಗಳು ಕೂಡಿಸ್ಬೇಕಾರ ಅಂತ್ಯ ಪ್ರಾಸದಾಗ ಮ್ಯಾಳ ಕೂಡಿಸ್ಯಾರ. ಅಂತ್ಯ ಪ್ರಾಸದಾಗ ಮ್ಯಾಳ ಕೂಡಿಸ್ಯಾರ. ಹೆಂಗ ಕುಡಿಸ್ಯಾರಿವ? ಬೂದ್ಯಾಳ, ಮುಗುಳ್ಯಾಳ. ಹೌದು. ಎಂತ ಅಂತ ಪ್ರಾಸ ನೋಡ್ರು ಇದು. ಬೂದ್ಯಾಳ, ಮುಗುಳ್ಯಾಳ. ಹೌದು. ಲಳ್ಳ ಅಂತ ಅಂತ್ಯ ಪ್ರಾಸದಾಗ ಮ್ಯಾಳ ಕುಡಿಸ್ಯಾರಲ್ರಿವ. ಹೌದಿಲ್ಲ? ಹೌದು. ಇರ್ಲಿ, ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದ್ರಿವ. ಯಾಕಪ್ಪ ಅಂತಾರ, ಸತತವಾಗಿ ಬಿಡದೆ ಕಾರ್ಯಕ್ರಮದ ದೈವಿಕ ಒಂದು ವಿನಂತಿ ಕೇಳುದದ. ಏನ್ ಕೇಳೋದ್ರಿವ? ಅದಕ್ಕೆ ಮಾತು ಹೇಳ್ತಾರ ಮಾತ್ಮರ. ಏನ್ರಿಪ್ಪ ಅದು ಮಾತ? ನರಶಾಭರಣಂ ರೂಪಂ ರೂಪಶ್ಯಾಭರಣಂ ಗುಣಂ ಗುಣಶ್ಯಾಭರಣಂ ಜ್ಞಾನಂ ಜ್ಞಾನಶ್ಯಾಭರಣಂ ಕ್ಷಮ ಅಂತೇಳಿ ಮಾತು ಹೇಳಿರು. ಹೌದ್ರಿಪ್ಪ. ಹಿಂಗಂದ್ರ ನಮಗ್ ಏನ್ ಅರ್ಥ ಆಗ್ಲಿಲ್ಲ, ಇದು ಗೊತ್ತಾಗ್ಲಿಲ್ಲ. ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ. ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ. ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ. ಹೌದು. ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ಅಂತೇಳಿ ಮಾತು ಹೇಳಿರು. ಹೌದು. ದೈವಕ್ಕೆ ಏನು ಕ್ಷಮ ಕೇಳಬೇಕಾಗ್ಯದ? ಏನ್ ಕೇಳೋದ್ರಿವ? ಸತತವಾಗಿ ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮ ನಡೆದವ. ನಮ್ಮಲ್ಲಿ ಸ್ವಲ್ಪ ಸೂರದಲ್ಲಿ ವ್ಯತ್ಯಾಸ ಆಗ್ಲಿಕ್ಕತ್ತದಲ್ರಿಪ್ಪ. ಹೌದಿಲ್ಲ? ಹೌದು. ಎರಡೂ ಮಕ್ಕಳ ಮನೆಗೆ ಬಂದಾವ. ಆ ಎರಡೂ ಮಕ್ಕಳ ಸಂಘದಲ್ಲಿ ಏನೋ ತಪ್ಪದೋಷಿಗಳ ಕಂಡು ಬಂದ್ರು ಕೂಡ ತಪ್ಪನ್ನದ ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕೇಳಿಕೊಂಡು. ಹೌದಿಲ್ಲ? ಹೌದು. ಮಾತು ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಮಾತು ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಹೌದು. ಪಾಪಿ ಜನರಿಗೆ ಗುರುವಾಕ್ಯವೇ ವೈರಿ. ಇವತ್ತು ಮುಗುಳ್ಯಾಳ ಮ್ಯಾಳೆಗೆ ಬೂದ್ಯಾಳ ಮ್ಯಾಳೆ ವೈರಿ ತಿಳ್ಕೊಂಡು ಕುಡಿಸಾರ. ಇವತ್ತು ಕುಡಿಸಾರಲ್ರಿಪ್ಪ. ಹೌದಿಲ್ಲ? ಹೌದು. ಯಾಕ ಸಾಮಾನ್ಯ ಕುಡಿಸಿಲ್ಲ. ಸಾಮಾನ್ಯ ಕುಡಿಸಲಿಕ್ಕರೆ ಇಬ್ರು ಹೆಣಕ್ಕ 10-15 ಸಣ್ಣ ಹೆಣ ಚಂದ ಮಾಡಿ ಕೆಸಿಂದ ರೊಕ್ಕ ಕೊಟ್ಟು ಕುಡಿಸ್ಯಾರ ನಿಮ್ಮನ. ಹಂಗೇನು ಪುಕ್ಕಟ ಕುಡಿಸಿಲ್ಲ ಅವರು. ಹೌದಲ್ಲ? ಕೋಡಿ ಏನಂದಿ? ನಿಮ್ ಹೆಣಕ್ ಚಂದ ಮಾಡ್ಯಾರಂದಿ? ಹೌದು. ನಿಮ್ ಹೆಣಕ್ 10-15 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡಿ ಕಿಶನ್ ಮೇಡ ಕುಡಿಸ್ಯಾರ ಅವರು. ಕರೆ ಅದ, ನಿಂದ ಹೇಳ್ತೀನಿ. ಬರಬರಿ ಅದಲ್ರಿ. ಒಂದ್ ಮಾತು ಹೇಳ್ತೀನಿ ಕೇಳು. ಏನ್ ಹೇಳ್ರಿ ಅದು? ನನಗೇನು ಹಿಂದ ಸಂಸಾರ ಇಲ್ಲ. ಇಲ್ಲಲ್ರಿಪ್ಪ. ಏನ್ ಗಂಡದ ನಾ ಮಕ್ಕಳದವ ಏನಿಲ್ಲ. ಹೌದಿಲ್ಲ? ನಿಮಗಿಲ್ಲ, ನಮಗದಾವಲ್ರಿ. ಹೇಳ್ತೀನಿಲ್ಲ ಮತ್ತ. ಹೌದು. ಬೆಳತನ ಹಾಡ್ತೀನಿ, ಮಂಗಳಾರತಿ ಮಾಡ್ತಿರಲ್ರಿ. ನಿಮಗಿದ್ದಾವ ಇಲ್ಯಾಕ ಬತ್ತಾ ಮಾತಾ? ಹೌದು. ಮಂಗಳಾರತಿ ಮಾಡಿದ ನಂತರ ಬರೀ ಜೀಪಿನ ಬಾಡಿಗೆ ಅಟ್ಟೆ ಇಸ್ಕೋತೀನಿ. ಹೌದಿಲ್ಲ? ಹೌದು. ಆ ಮಂಗಳಾರತಿಗಾಗಿ ಗಾಡ್ಯಾಗ ಕೂತಂತರ 1000 ರೂಪಾಯಿ ಪಗಾರ ಕೊಡಕ್ಕಂತೇಳಿ ನನ್ನ ಕೇಳಂಗಿಲ್ಲ. ಬಾಯಿ ಮುಚ್ಕೊಂಡ್ ನಾಯಿ ಕುನ್ನಿಗಿತ್ತ ಸುಮ್ಮನೆ ಕುಂದಿರ್ಬೇಕು. ಹೌದು. ಅಕ್ಕ ನಾ ಎಲ್ಲ ಗಪ್ ಕುಂದಿರ್ತೀರಿ. ಮನ್ಯಾಗ ನನ್ನ ಹ್ಯಾಂಡ್ ತೊಂದ್ ಬಾಳ ಅಡ್ಮುಟ್ಟದ್ರಿಪ್ಪ.
ಸುಮ್ಮ ಕುಂಡಾಗ ನಿನ್ನ ನೀ ಹಾಡಿಕೆ ಅಕ್ಕನ ಕೂಡ ಹಾಡಿಕೆ ಹೋಗಿದಿಲ್ಲ ನಿನ್ನ ಹೋಗಿರ್ತಕ್ಕಂತ ಪಗಾರ ಕೂಡ 1,000 ರೂಪಾಯಿ ಅತ್ತೇಕಿಸಿನ ಬಾಗಲ್ದಾಗ ಬೆನ್ನುಣಿಗೆ ಹಿಡ್ಕೊಂಡ್ ನಿಂತಿರ್ತಾಳ ಆಕಿ. ಹಿಂಗಂದಿ ಹೌದು ಅಂದ್ರ ನೀನಾಗ್ಲಿ ಆಚೆ ಕಡೆ ತಮ್ಮಾಗ್ಲಿ ತಮ್ಮಾಗ್ಲಿ ನೀವಿಬ್ರು ಹೆಂಡತಿ ಗುಲಾಮ್ರೇನಿ ನೀವ. ನಾ ಒಬ್ಬ ಅಲ್ರಿಪ್ಪ. ಇವೇನ್ ಹಿಮ್ಮೆ ಹಾಡ್ತಾರ ನೀವು ಟಕಳ ಇವ್ ಹೆಂಡತಿ ಗುಲಾಮರಿಪ್ಪ. ನೀವ್ ಅಟ್ಟೆ ಅಲ್ಲ ಅಬ್ಬಿ ಅಲ್ಲ. ಹೌದು ಆಚೆ ಕಡೆಯವ್ರು 8 ಮಂದಿ ಇದಾರ, ಈಚೆ ಕಡೆಯವ್ರು ನೀವ್ 8 ಮಂದಿ ಇದ್ರಿಲ್ಲ. ಎಲ್ಲಾರು ನೀವ್ ಹೆಂಡ್ರ ಗುಲಾಮನ ಇದ್ರಿ. ಹೌದು ಸಭದಾಗ ಬಹಳ ಬಾಯಿ ಮಾಡಿ ಮಾತಾಡಿದ ತಮ್ಮ. ಹೌದಿಲ್ಲ ಮಾತಾಡಿದಕ್ಕೆ ಮನಿಗ್ ಹೋಗಿ ಗಪ್ಪನ ಹೋಗಿ ಬಾಕಲದಾಗ ಇರ್ತೀನಿ ನನ್ನ ಮಗಳ ಕಾಲ್ ಹಿಡಿತಾನ್ರಿ ಇವ. ಹೌದು ಊರಾಗ ಸರ್ದಾರ ಮನ್ಯಾಗ ಪಿಂಜಾರ ಕೇಸರಿ ಕೀಲಿ ನಮ್ಮ ವೈನಿ ಕೈಯಾಗ. ನೀವ್ ಊರಾಗ ಹುಲಿ ಇರ್ಬೋದಕ್ಕರೆ ನನ್ನ ಮಗಳ ಕೈಯಾಗ ಇಲಿನೇ ಆಗಬೇಕಲ್ರಿಪ್ಪ ನಿನ್ನ ಮಗಳ ಕೈಯಾಗ. ಹೌದಿಲ್ಲ ಹೌದು ಯಾಕ ನೀ ಎಷ್ಟು ಬಾಯಿ ಮಾಡಿ ಮಾತಾಡ್ರಿ ಏನಾಗುದು ಹೇಳಿದವ ತಮ್ಮ. ಏನ್ ಹೇಳಿದ್ರಿವ? ಏ ಅಕ್ಕ ಇಟ್ಟು ದಿನ ಅಮೋಘಸಿದನ ಮ್ಯಾಳಗಳು ಕುಡ್ಯಾವ. ಹೌದು ಅವ್ರ ಹೆಸರನೇ ಬರ್ಲಾಕತ್ತದ ನಿನ್ನ ಮಕ್ಕಳು ಕುಡಿದ್ದು. ಇವತ್ತ ನೀವು ಬಂದ್ರಿ ಅನ್ನೋದು ನನಗ ಸ್ವಲ್ಪ ಕಬರ್ ಹಾರಿನಿ. ಯಾಕ ಹೆಣ್ಣು ಕೊಟ್ಟ ಹತ್ತಿದ ಹೊಡತ ಬಿರುಸೈತಿ ಕಬರ್ ಹಾರಿದ. ಕಬರ್ ಹಾರ್ಯಾದ ಗಡಿ ಯಾರು ಬಂದಾರ ಅನ್ನೋದು ಮೊದಲ ಚಿತ್ತ ಗಡಿಗೆ ಹೆಣ್ಣು ಕೊಟ್ಟ ಹತ್ತಿ ಬಂದಾಳ. ಹೌದಿಲ್ಲ ಮೊದಲೇ ಪಟಾಕ ಹಾರ್ಯಾದ ಮಾಯಕನ್ ಬಂದಲೇ ಯಾಕಂದ್ರೆ ಹೋಗ್ಯದ ಬೀಜ ಹಾರ್ಯದ. ಬೀಜ ಹಾರ್ಯದಂದ್ರ ಮಾತೇ ಬರವಲ್ಲು. ಹೌದು ಬೀಜ ಹಾರ್ಯದ್ರ ಬೆಳಗ್ಗೆ ಎಲ್ಲಿ ಬೀಳುತ್ತದ ಮತ್ತ ಬೀಜ ಜೋಡಿಸ್ಬೇಕದಕ್ಕ. ಜೋಡಿಸ್ಬೇಕಲ್ರಿ ಹೌದಿಲ್ಲ ಹೌದು ತಮ್ಮ. ಇರ್ಲಿ ನಾವ್ ಯಾಕಂದ್ರೆ ಎಷ್ಟೋ ಜನ ಗದ್ಲ ಮಾಡ್ಲಿ ಗದ್ಲ ಮಾಡೋ ಸಂದರ್ಭದಾಗನೆ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಮುಗುಳ್ಯಾಳ ಗ್ರಾಮ ಅನ್ನೋದು ನೆನಪಾಯ್ತು. ನೂತನ ಯರಗಡಿ ತಾಲೂಕ ಅಲ್ಲ ಅನ್ನೋದು ನೆನಪಾಯ್ತು ನಿನಗ. ಮತ್ತ ಅಮೋಘಸಿದನ ಮಾರ್ಗ ಅನ್ನೋದು ಯಾಕೆ ನೆನಪು, ಮಾಳಿಂಗ್ರೈನ ಮಾರ್ಗ ಅನ್ನೋದು ಯಾಕೆ ನೆನಪಾಗಲಿಲ್ಲ? ಹೌದು ಮತ್ತ ಅದ್ರಾಗ ತಾಲೂಕು ಮರ್ತಾನ. ಹೌದಿಲ್ಲ ಹೌದ್ರಿ ಅದಕ್ಕ ಹೇಳ್ತೀನಿ ಇಟ್ಟು ದಿನ ಮಕ್ಕಳ ಜೋಡಿ ಹಾಡಿ ಅವ್ರ ಗುಂಗನ್ಯಾಗ ಇದೀನಿ ನಾ. ಅವ್ರ ಗುಂಗನ್ಯಾಗ ಅಣ್ಣ. ಹೌದಿಲ್ಲ ಇಲ್ಲಿ ಬಾಜು ಅಕ್ಕ ಬಂದಾಳೋ ಏನ ತಂಗಿ ಬಂದಾಳೋ ನಮ್ಮ ಅವ್ವ ಬಂದಾಳೋ. ಕಬರಿಗಡಿ ಕೂನ್ ಹಿಡಿ ಮೊದಲ. ಈ ಕಬರಿಗಡಿ ಕೂನ್ ಇರ್ಲಾರ್ದನ್ನ ಯಾಕ ಅಕ್ಕಗ ಹೇಳ್ತಾನ ಏನಂತ್ರಿವ? ಮ್ಯಾಲ ಕುಡ್ಸಾರಂದ್ರೆ ಇವತ್ತರ ಮಕ್ಕಳ ಸರ್ತಿ ನೋಡಂಗಿಲ್ಲ ನಾವ. ಹೌದು ನಿನ್ನ ಮಕ್ಕಕ್ಕೆ ಮೊದಲೇ ಮಾರಿಗೆ ಮಸಿ ಬಡ್ದೀನಿ ಯಾವಾಗ. ಆಗ ಬಡ್ದಿವ್ ಹೌದಿಲ್ಲ ರೆಡ್ ಮಾರ್ಕ್ ಹಾಕಿಬಿಟ್ಟು ಹಾಗೆ ಬಡ್ದಿವಿ. ಹೌದಾ ಯಾವಾಗ ಬಡ್ದಿವಿ? ಯಾವಾಗ್ರಿಪ್ಪ? ಮನೆಯೊಳಗಿರ್ತಕ್ಕಂತ ಸಂದರ್ಭ ನನ್ನ ಮನೆಯೊಳಗನೆ ಇದ್ದೆ. ನನ್ನ ಮನೆಯೊಳಗನೆ ಎದ್ದಂತ ಸಂದರ್ಭದಾಗ ಏನಾಯ್ತ್ರಿವ? ನೀರಿಗೆ ಹೋಗಿದಳ ಮಾಯಕ್ಕ. ಹೌದ್ರಿವ ಶಿವಾರ ಬಿಂದಿಗೆ ತಗೊಂಡ ನೀರಿಗೆ ಹೋಗಿ ನೀರು ತುಂಬಿಕೊಂಡು ವಾಪಸ್ ಬರುವಂತ ಸಂದರ್ಭದಾಗ ಏನಾಯ್ತ್ರಿವ? ಅಕ್ಕ ಸಾಕಿರ್ತಕ್ಕಂತ ಬೆಕ್ಕವನ್ನ ಬಡದ ಅಕ್ಕನ ಬರುವಂತ ಹಾದಿಗೆ ಹೋಗಿದ್ನಿ ಕುಲಿಗೇಡಿ. ಹೌದು ಎಂತ ಕುಲಿಗೇಡಿ? ಮಾನಿಗೇಡಿ ಅರು ಹಿಡಿ ಯಾರ ಮನ್ಯಾಗ ಅನ್ನ ಉಣ್ಲಿಕ್ಕತ್ತೀನಿ ನನಗೆ ಯಾರು ಬೆಳೆಸ್ಯಾರ? ನಾ ಎಲ್ಲಿ ಬೆಳೆದೀನಿ? ಈಕಿಗೆ ಅಕ್ಕಗ ತಮ್ಮನಕ್ಕಿಂತ ಬೆಕ್ಕೆ ಹೆಚ್ಚಾತತ್ತ. ಹೌದ್ರಿಪ್ಪ. ತಮ್ಮ ಬೆಕ್ಕನ ಮೇಲೆ ಜೀವ ಇಟ್ಟನ, ಬೆಕ್ಕದ ಮೇಲೆ ಜೀವ ಇಟ್ಟನ. ಹೌದ್ರಿಪ್ಪ. ಹೌದಿಲ್ಲ ಹೌದು ಇವತ್ತ ಮೋಸ ಮಾಡಿ ಒಂದು ಮಾತು ಕೇಳ್ತಾನೆ ಇಲ್ಲೇ ನಿನಗ. ಏನ್ರಿಪ್ಪ ಅದು? ನಿನಗ ಬೆಕ್ಕ ಮುಖ್ಯದನೋ ಏನು ತಮ್ಮ ಮುಖ್ಯದನ ಅಂತ ಹೇಳಿದಿಲ್ಲ. ಹೇಳಲ್ರಿ ನನಗ ಬೆಕ್ಕ ಮುಖ್ಯದ ತಿಳ್ಕೊಂಡೇನೆ ನಿನ್ನ ಅವತ್ತನೇ ಹೊರಗ ಪಾಲ ಕೊಟ್ಟ ಹೊರಗ ದುಡಿ. ನಿನ್ನ ಅವತ್ತೇ ಹೊರಗ ಕಸಿನ ಹೊರಗ ದುಡಿ ಅವತ್ತ ನಿನ್ನ ಮುಖದ ದರ್ಶನ ನನಗ ಬೇಡ, ನನ್ನ ಮುಖ ಹೊಳ್ಳಿ ತಿರುಗಿ ನೀ ನೋಡ್ಬೇಡ ತಿಳ್ಕೊಂಡ ಪಾಲ ತಗೊಂಡ ಅವತ್ತೇ ಹೊರಗ ಬಂದಿನಿ. ಕೊಂಕಣ ನಾಡ ಕಡೆ ಮೇಲ್ನಾಡ ಕಡೆ ಹೋಗಿನಿ. ಹೌದಿಲ್ಲ ಹೌದ್ರಿವಾ? ನೀ ಮೇಲ್ನಾಡ ಕಡೆ ಹೋದ ಅಕ್ಕನ ತಿಳಿ ನೀ ಮುಂದೆ ಬಂದೋ ಏನಿಲ್ಲ ಮುಂದಿನ ಸಂದಿಗೆ ಮಾತಾಡ್ತೀನಿ. ಹೌದಿಲ್ಲ? ಹೌದು ಮುಂದೇನು ನನ್ನ ಮುಖ ದರ್ಶನಕ್ಕೆ ನೀ ಬಂದ, ನಿನ್ನ ಮುಖ ದರ್ಶನಕ್ಕೆ ನಾ ಬನ್ನಿ. ಹೌದು ನನ್ನ ಮುಖ ದರ್ಶನಕ್ಕೆ ನೀ ಬಂದಿನಿ ಅಕ್ಕ ಅಂತೇಳಿ ಸಭದಾಗ ಒಪ್ಕೊಂಡೆ ಅಂದ್ರ ಬಗ್ಗೆ ನಂದ ಕಾಲು ಹಿಡಿದ್ ಬೇಡ, ಆ ದಾವಲ ಮಲ್ಲಿಕಂದ ಕಾಲ್ ಹಿಡದ ಮಂಗಳಾರತಿ ಮಾಡೋ. ಹೌದ್ರಿವಾ? ಹೌದಿಲ್ಲ? ಹೌದು ಅಕ್ಕನ ಹಿಡಿಬೇಕು ಬಿಡು. ಹಿಡಿಯಬೇಕು. ಆ ಅಕ್ಕನಕ್ಕಿಂತ ಮೊದಲು ದೇವ್ರು ಮುಖ್ಯದ. ಹೌದಿಲ್ಲ? ಫಸ್ಟ್ ದೇವ್ರ ಹಿಡಿ, ಆಮೇಲೆ ಅಕ್ಕನ ಹಿಡಿ. ಆಮೇಲೆ ನನ್ನ ಮಗಳ ಹಿಡ್ಯಾಕ ಹಚ್ತಾನೆ. ಹೌದಾ? ಹ್ಯಾಂಗ ಹಿಡ್ಯಾಕ ಹಚ್ಬೇಕು? ನನ್ನಲ್ಲಿ ಅದ ಅಡಿಕೆ ಬರ್ಬೇಕಲ್ಲ. ಕೈ ಎಲ್ಲ ನಮ್ ಕಡೆ ಅದ, ನಿನ್ನ ಕಡೆ ಏನೂ ಇಲ್ಲ. ನಿನ್ನ ಕಡೆ ಏನು ಇಲ್ಲ. ಮೂರದೇ ಬಗರಿಲ್ಲ ನಿನ್ನ ಕಡೆ. ಹೌದಾ? ಸುಮ್ಮನೆ ಬೊಮ್ಮಾಟ ಮಾಡ್ತದ, ಸುಮ್ಮನೆ ಹಂಗೆ ಡಾಂಬಿಕ್ ಮಾಡೋದು. ಹೌದಿಲ್ಲ? ಹೌದು ಒಂದು ಮಾತು ಹೇಳ್ತೀನಿ ತಮ್ಮ, ನಿನಗ ಬೆಕ್ಕ ಮುಖ್ಯ ಏನು ತಮ್ಮ ಮುಖ್ಯ ಅಂದಿಲ್ಲ. ಬೆಕ್ಕನೇ ಮುಖ್ಯ ನನಗ. ಮುಖ್ಯ ಅದಲ್ರಿ? ಬೆಕ್ಕ ಮುಖ್ಯ ತಿಳ್ಕೊಂಡಿ ನೀನು ಅವತ್ತನೇ ಹೊರಗ ಪಾಲ ಕೊಟ್ಟು ಹೋಗ್ತೀನಿ. ಹೌದು ಕಳಿಸಿದೀನಿ. ಹೌದ್ರಿವಾ? ಇನ್ನೊಂದು ಮಾತು ಇಲ್ಲೇ ನಿನಗೊಂದು ಮಾತು ಕೇಳ್ತೀನಿ. ಏನ್ ಕೇಳ್ಬೋದ್ರಿವಾ? ಆ ಬೆಕ್ಕನ ಹೊಡಿಬೇಕಾರ ಕಾರ್ ನೆನಿತ್ತು, ನೀ ಯಾಕೆ ಹೊಡೆದಿ? ಯಾಕೆ ಹೊಡೆದವನ?
ಹೌದಿಲ್ಲ? ಹೌದ್ರಿವಾ. ಆ ಬೆಕ್ಕ ನಿನಗೆ ಏನಾರ ಮಾಡಿತ್ತನ? ಏನು ಮಾಡಿರ್ಕಿಲ್ಲ. ಪ್ರತಿನಿತ್ಯ ನಿನ್ನ ತಾಟಿನೊಳಗೆ ಊಟ ಮಾಡ್ತಿತ್ತದೇ ಬೆಕ್ಕ. ಹೌದು. ಅವಾಗ ಹೊಡೆದಿಲ್ಲ ಬೆಕ್ಕಿಗೆ. ನಿನ್ನ ಎಡ್ಯಾಗ ಬಂದು ಊಟ ಮಾಡ್ತಿತ್ತು. ಹೌದು. ಅವಾಗ ಬೆಕ್ಕಿಗೆ ಹೊಡೆದಿಲ್ಲ. ಅಕ್ಕ ನೀರಿಗೆ ಹೋದ ಸಂದರ್ಭದಾಗ ಅವತ್ತೇ ಯಾಕೆ ನನ್ನ ಬೆಕ್ಕಿಗೆ ಹೊಡೆದಿ ಹೇಳ ಮುಂದಿನ ಸಂದಿಗೆ ಪ್ರಶ್ನೆ ನಿನಗ. ಅಕ್ಕ ನೀರಿಗೆ ಹೋದ ಟೈಮ್ನಾಗ ಯಾಕೆ ಬೆಕ್ಕಿಗೆ ಹೊಡೆದಿ? ಸಿಟ್ಟು ಬಂದಿದ್ದು ಇದಕ್ಕೆ ನನಗ. ಪ್ರತಿನಿತ್ಯ ನಿನ್ನ ಎಡ್ಯಾಗ ಊಟ ಮಾಡ್ತಿತ್ತು, ನಿನ್ನ ತಾಟ್ನಾಗ ಊಟ ಮಾಡುವಂತ ಬೆಕ್ಕಿಗೆ ನಾ ಇರ್ಲಾರ್ದಂತ ಸಮಯನ್ನು ಸಂದರ್ಭವನ್ನ ಸಾಧಿಸಿ ಈ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ನಿಂತಿದ್ದಿ. ಅಕ್ಕಗ ಬೆನ್ನಿಗೆ ಚೂರಿ. ಹೌದು. ಅಕ್ಕ ಹೋಗಿ ಮೋಸಗಡಿ ಇಂತ ಮೋಸಗಡಿ ಮನ್ಯಾಗ ಇಟ್ಕೊಂಡ್ರೆ ಏನಾಗೋದ್ರ ಅಂದಾಗ. ಹೌದ್ರಿಪ್ಪ. ಅಕ್ಕ ಹೋಗಿದ ಟೈಮ್ ನೋಡ್ಕೊಂಡ್ ಕಸಿಂದ ಬೆಕ್ಕಿಗೆ ಹೊಡೆದಾನ. ಯಾಕೆ ಪ್ರತಿನಿತ್ಯ ನಿನ್ನ ತಾಟ್ನೊಳಗೆ ಊಟ ಮಾಡ್ತಿತ್ತು, ಅವತ್ತೇ ಯಾಕೆ ನೀ ಬೆಕ್ಕಿಗೆ ಹೊಡೆದಿ? ಹೌದ್ರಿ ಬಾ. ಹೌದಿಲ್ಲ? ಹೌದ್ರಿ. ಹೇಳು ಮುಂದಿನ ಸಂದಿಗೆ. ಹೇಳ್ತಾನ್ರಿಪ್ಪ. ಅದಕ್ಕಾಗಿ ಯಾಕಂದ್ರೆ ಮುಂದಿನ ಸಂದಿಗೆ ಏನ್ ಮಾತಾಡ್ತಾರ ಮಾತಾಡ್ಲಿ. ನಿನ್ನ ಮಾರಿ ಮಾತ್ರ ಹೊಟ್ಟೆ ಬ್ಯಾಡತ್ತ. ನಿನ್ನ ಕಡೆ, ನಿನ್ನ ಮಕ್ಕದ ಕಡೆ ಅಲ್ಲ, ನಿನ್ನ ಮನೆ ಕಡೆ ತಿರುಗಿ ನೋಡೋ ಮಗಳಲ್ಲ. ಅಲ್ಲ. ಹೌದಿಲ್ಲ? ಹೌದು. ನನ್ನ ಮನಿ ಬಾಗಿಲಿಗೆ ನೀ ಬರಬೇಡ. ಹೌದು. ಕಡಾ ಖಂಡಿತ. ಒಂದೇ ನನ್ನ ಮನಿ ಬಾಗಿಲಿಗೆ ಬರಬೇಡ. ಹೌದ್ರಿ ಬಾ. ಬಂದಿದ್ದೆ ಕರೆತಿ. ಯಾಕ ಬಂತ ಮುಂದಿನ ಸಂದಿ ನೀ ಬಂದನ ಅಂದಿ ಬಗ್ಗೆ ಕಾಲು ಹಿಡಿದಿಲ್ಲ. ಅಟ್ಟಿ ಹಿಡಿಯತಾನ. ಮೊದಲು ದೇವ್ರ ಹಿಡಿ, ಆಮೇಲೆ ಅಕ್ಕನ ಹಿಡಿ. ಹೌದಿಲ್ಲ? ಹೌದು. ಅದಕ್ಕಾಗಿ ಇನ್ನೊಂದು ಹೇಳಿದ ತಮ್ಮ. ಏನ್ರಿ ಅದು? ಆ ಕಾಮರತಿ ನೋಡಾಕ ಹೊಂಟಿದ್ ನಾನು ಬೀರಪ್ಪಾಗಿ. ಅವಾಗ ನೀ ಅಕ್ಕಾಗಿ ಹೋಗಬೇಡತ್ತಿದ್ದಿ ನನಗ. ಹೌದು. ಹೌದಿಲ್ಲ? ಹೌದ್ರಿ ಬಾ. ಯಾಕ ಅಂದಿನಿ ಅಂತ ಕೇಳ್ತಾನವ. ಹೌದು, ಬರಬರಿ ಅದ. ಏ ತಮ್ಮ, ಸಣ್ಣವಿದ್ದಂತ ಸಂದರ್ಭದಾಗ ನಿನಗ ಬಟ್ಟಿದ್ದವನ ಬೆಟ್ಟನ ಮಾಡಿನಿ. ಹಳ್ಳಿಲಿ ಹಾಲು ಉಣಿಸಿ, ಬಳ್ಳಿಲಿ ಬೆಣ್ಣೆ ತಿರ್ಸಿನಿ. ಹೌದು. ಅಕ್ಕನ ಮನೆಯಲ್ಲಿ ಬೆಳೆದಿದಿ. ಅಕ್ಕನಂಗ ನಿಂದ ಧೈರ್ಯ ಐತೋ ಏನ್ ಇಲ್ಲೋ ನೀನ್ ನೋಡ್ಬೇಕಂತ ತಿಳ್ಕೊಂಡ್ ನಿನಗ ಮಾತಾಡಿ ನಾ ಮಾತಾ. ಹೌದು. ನಿನ್ ಧೈರ್ಯ ಏನ್ ಐತೋ ಏನ್ ಇಲ್ಲೋ ತಕ್ಷಣ ಮಾತಾಡಿದೇನು. ನಿನ್ನ ಬಲ್ಲೆ ಧೈರ್ಯ ಐತೋ ಏನಿಲ್ಲೋ. ಯಾಕಂದ್ರೆ 7 ಅಂತಸ್ತ ಮಡಿ ಮೇಲೆ ಮಾವದಾನ. ಮಾವನ ಮಗಳದಾಳ. ಅಲ್ಲಿ ಬಿಗಿ ಬಂದದ. ಹೌದು. ಹಾವಲದ. ಬಹಳ ಸ್ಟ್ರಿಕ್ಟ್ ಅದ. ಅವ್ರನ್ನೆಲ್ಲಾರು ತಪ್ಪಿಸ್ಕೊಂಡ್ ನನ್ನ ತಮ್ಮ ಮ್ಯಾಲ ಹೋಗಬೇಕಾಕಿನ್ ತಗೊಂಡ್ ಬರಾಕ. ಹೌದ್ರಿ ಬಾ. ಹೌದಿಲ್ಲ? ಅಂತಲ್ಲಿ ನೀ ಹೋಗುತ್ತೆ ಎಲ್ಲೋ, ನಿನ್ನಲ್ಲಿ ಧೈರ್ಯ ಐತೋ ಏನಿಲ್ಲೋ ಅಂತೇಳಿ ನೋಡ್ಬೇಕಂತೇಳಿ ನಿನಗ ಮಾತಾಡಿನ್ಯಾ. ಹೌದ್ರಿ ಬಾ. ಹೌದಿಲ್ಲ? ಹೌದು. ಅವಾಗ ಯಾವಾಗ ನಾ ಹೊಕ್ಕನಂತಂದಿ ಅದ್ರ ಮನ ಕುಳು ನಗತಿತ್ತು. ಬಾಯಿ ಮಾತ್ರ ನಿನಗೆ ಹೇಳ್ತಿರ್ಕಿಲ್ಲ, ಬ್ಯಾಡ ತಮ್ಮ ಅಂತಿತ್ತು. ಹೇಳ್ತಿರ್ಕಿಲ್ರಿಪ್ಪ. ಹೌದಿಲ್ಲ? ಮನದಾಗ ಗೊತ್ತಾಗಿತ್ತು. ಮಗನದಾಗ ಗೊತ್ತಾಗಿತ್ತು. ಲಾಸ್ಟ್ ನೀ ಬಾಯಿ ಮಾತ್ರ ಹೇಳ್ತಿರ್ಕಿಲ್ಲ. ನನ್ನ ಮನಸ್ಸು ಪರೀಕ್ಷೆ ಮಾಡೋಗೋಸ್ಕರ ನಾ ಮಾತು ಹೇಳಿ ನಟ್ಟೆ. ಹೌದ್ರಿ ಬಾ. ಹೌದಿಲ್ಲ? ಹೌದು. ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರದನೆ ಇತರ ಮಕ್ಕ ಹೊಟ್ಟೆ ಹೊಳ್ಳಿ ತಿರುಗಿ ನೋಡಂಗಿಲ್ರಿಪ್ಪ. ನನ್ನ ಮನಿ ಬಾಗಿಲಿಗೆ ನೀ ಬರಬೇಡ. ನಮ್ದು ಏಕಮಾರು ದೋತು ಕಡ. ಹೌದು. ನನಗ ಜಗಳ ಆಗ್ಯದ. ನನ್ನ ಮನಿ ಬಾಗಿಲಿಗೆ ನೀ ಬರಬೇಡ. ನಿನ್ನ ಮಕ್ಕ ಅಲ್ಲ, ನಿನ್ನ ಮನಿ ಕಡೆ ತಿರುಗಿ ನೋಡು ಮಗಳಲ್ಲ. ಹೌದ್ರಿ ಹೌದಿಲ್ಲ? ಹೌದು. ಅನ್ನುವಂತ ಮಾತನ್ನ ಹೇಳಿ ಇನ್ನು ಎಟ್ಟ ಈಗ ಇಟ್ಟೆ ನೋಡಕ್ BP ಎಬ್ಸ್ಕೊಂಡ್ ಹೆಂಗ್ ಬರ್ತಾನ ನೋಡ್ರಿ. ಕಚ್ಚಿ ಕೈಯಾಗ ಹಿಡ್ಕೊಂಡು ಪೂರ ಮ್ಯಾಗ ಎಬ್ಸ್ಕೊಂಡ್ ಬರ್ತಾನ. ಆ ಕಚ್ಚಿ ಕೈ ಹಿಡ್ಕೊಂಡು ಬಿದಿರ್ತಾನ. ಹೌದು. ಮತ್ತ ಕಣ್ಣು ಹಿಂಗ ತಕೊಂಡ್ ಬರ್ತಾನ. ಮಾತು ಹೌದ್ರಿಪ್ಪ. ಕಣ್ಣನ ಹಂಗದವ್ರಿ ಅಣ್ಣ. ನೀ ಅಲ್ಲೇ ನನ್ನ ಮಗಳ ಮುಂದೆ ಅಟ್ಟೆನಿಂದ ಅಲ್ಲೇ ನಡೆದು ನಮ್ಮ ಮುಂದೆ ನಡೆಯಲ್ಲ. ಅಲ್ಲೂ ನಡೆದಲ್ನಿಂದ. ಹೌದು. ಇಲ್ಲಿ ಅಕ್ಕ ಎಟ್ಟ ಹೆಂಗದಾಳಲ್ಲ, ಧೈರ್ಯದಾಳ, ವೀರದಾಳ, ಶೂರದಾಳ. ಹೌದು. ಹೆಂಗ ಅದಾಳಲ್ಲ, ಅಕ್ಕನ ಮತ್ತ ಬೀಜ ಇರುದಿಲ್ಲ. ಇರ್ತಲ್ರಿ ಮಗಳು ಹಂಗೆ ಭೂಮಿ ಇದ್ದಂಗ ಬೆಳಿ ಇರ್ತದ. ಹೌದು. ಹೌದಿಲ್ಲ? ಹೌದ್ರಿ ಭೂಮಿ ಇದ್ದಾಗೆ ಬೆಳಿ ಇರೋದು. ಅದಕ್ಕ ನಿನ್ನ ಉಪ್ಪು ಹಾಕಿ ಕೊಡು. ನಾನು ಹಾಕಿ ಕೊಡೋಲ್ಲ. ನಿನ್ನ ಮನಿಯೊಳಗ ನನ್ನ ಮಗಳು ನಿನಗ ಉಪ್ಪು ಹಾಕಿ ಕೊಡುದಿಲ್ಲ. ಹೌದು. ಸುಳ್ಳಲ್ರಿ, ಮತ್ತೆ ಸತ್ಯ ಹೇಳಕತ್ತೀನಿ. ಸತ್ಯ ಮಾತದ ಇದು. ನಿಜವಾಗಿ ನನ್ನ ತಮ್ಮಗ್ ಹೊಟ್ಟೆ ಉಪ್ಪು ಹಾಕಿ ಕೊಡಂಗಿಲ್ಲ ನನ್ನ ಮಗಳ. ಹಾಕಲ್ರಿಪ್ಪ. ಹಂಗ ಬೆಳೆಸಿ ಬಿಟ್ಟಿನಿ. ಹೌದು. ಹೌದಿಲ್ಲ? ಚಲೋ ಬೆಳೆಸಿರುವ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ಬೆಟ್ಟಾದ ಸರ್ತಿ ಹೇಳ್ತೈತಿ. ನೋಡುತ್ತಮ್ಮ ಹೇಳ್ತಿದ್ರಿಪ್ಪ. ನಾನು ನಿನ್ನ ಮಗಳು ಕೊಟ್ಟಿ ಅತ್ತ ನಾವು ಚಲೋ ಕೊಟ್ಟಿ. ಹೌದಿಲ್ಲ? ಹೌದು. ಹಂಗೈತಿ ಹೊಡ್ತ ಹಂಗಾದ ಅನ್ನುವಂತ ಮಾತನ್ನ ಹೇಳಿ ನಾಕೆ ನುಡಿ ಚಾಲ ಹಾಡಿ ಅದಕ್ಕ ನಮ್ಮಲ್ಲಿನೇ ಜಗಳದ ಬಂಧುಗಳೇ ಅದಾವಲ್ರಿ. ಎರಡೂ ಮಾಳಿಂಗ್ರೈನ ಮಟ್ಟ ಮನಿ ಕೂಡಿಸ್ಬೇಕಾರ ಕಾರಣದ. ಏನ್ ಕಾರಣ ಅದರಿ? ನಮ್ಮಲ್ಲಿನೇ ಜಗಳದಾವ. ನಮ್ಮಲ್ಲಿನೇ ವೈರತ್ವ ಒಳಗ ಬೆಳೆದಾವ. ನಮ್ಮಲ್ಲಿನೇ ವೈಮನಸ್ಸುಗಳು ಬೆಳೆದಾವ. ಹೌದು. 1000 ವರ್ಷನ ಇದ್ರ ಸಾವು ತಪ್ಪಂಗಿಲ್ಲತ್ತ, 100 ವರ್ಷನ ಇದ್ರ ಬ್ಯಾರೆಗೂ ತಪ್ಪಂಗಿಲ್ಲತ್ತ. ಅನ್ನ ತಮ್ಮರಿಗೆ ತಪ್ಪಂಗಿಲ್ಲಲ್ರಿ. ನಮಗೆ ವೈರ ಆಗ್ತಾವ. ನಮ್ಮವ್ರೆ ನಮಗ ಅಕ್ಕಾರ. ಹಂಗ ನಮ್ಮವ್ರು ನಮಗೆ ವೈರ ಆದ್ರ ಇವತ್ತು ಇದು ನನ್ನ ಮಡಿಲಾಗ ಬೆಳೆದ, ಇದು ನನಗೆ ವೈರಿಯಾಗಿ ನಿತ್ತದ. ನಮಗೂ ವೈರಿಯಾಗಿ ನಿತ್ತದ. ಹೆಂಗ ಹೊಟ್ಟೆಲೆ ಹುಟ್ಟಿದ್ದೊಂದು ವೈರಿ ಎತ್ತ, ಬೆನ್ನಿಲೆ ಬಿದ್ದದ್ದೊಂದು ವೈರಿ ಎತ್ತ. ಹೌದ್ರಿ. ಹೌದಿಲ್ಲ? ಕರಿಯದ. ಹೆಂಗ ನಮ್ಮವ್ರು ನಮಗೆ ವೈರಿ ಆಗ್ತಾರ ಅನ್ನೋದು ಇವನ್ ಈ ಅಟ್ಟೆ ಅಲ್ಲ. ಇವ್ ತಮ್ಮ ಅಟ್ಟೆ ಅಲ್ಲ. ನಿಮ್ಮ
ಜೀವನದಾಗೂ ಬಂಧುಗಳೇ ಹಾ ನಮ್ಮವ್ರನೇ ನಮಗ ವೈರಿ ಅಕ್ಕಾರ ಬ್ಯಾರೆದವ್ರು ಯಾರು ವೈರಿ ಆಗುದಿಲ್ಲ. ಹೊರಗಿನವ್ರು ಯಾರು ವೈರಿ ಆಗುದಿಲ್ಲ. ಹೆಂಗಂದ್ರ ಹೆಂಗ್ರಿವ ಇವತ್ತ ಗಣಿಯಾರ ಗ್ರಾಮದೊಳಗ ಹಾ ದಾವಲ ಮಲಿಕನ ಜಾತ್ರೆ ನಡೆದಿತ್ತು. ನಡ್ದಿತ್ತಲ್ರಿವ. ದಾವಲ ಮಲಿಕನ ಜಾತ್ರೆಯೊಳಗ ಹಾ ರೇಸಿಗೆ ಬಿಟ್ಟಿದ್ರು. ಒಂದು ನಾಯಿಗೆ ಒಂದು ಕತ್ತಿಗೆ ರೇಸಿಗೆ ಬಿಟ್ಟಿದ್ರು. ಬಿಟ್ಟಿದ್ರಲ್ರಿವ. ನಾಯಿಗೆ ಕತ್ತಿಗೆ ನಿರ್ಣಯ ಮಾಡಿದ್ರು ಗಣಿಯಾರ ಹಿರಿಯರ. ಏನಂತ ನಿರ್ಣಯ ಮಾಡಿದ್ರು? ಅಲ್ಲಿ ಊರಾಗ ನಿಮಗ ರೇಸಿಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಿಡ್ತೀವಿ. ಸರ್ಕಲ್ಕ ರೇಸಿಗೆ ಬಿಡ್ತೀವಿ. ಹಾ ಅಲ್ಲಿಂದ ಇಲ್ಲಿ ದಾವಲ ಮಲಿಕನ ಗುಡಿ ಯಾರು ಪೈಲಾ ಮುಡ್ತಿರ್ಲ ಮೊದಲು ಯಾರು ಮುಡ್ತಿರ್ಲ ಅವ್ರಿಗೆ ನಿಮಗ ಸನ್ಮಾನ ಮಾಡಿ ಸಿಂಹಾಸನ ಮೇಲೆ ಕುಂದರಿಸ್ತೀವಿ ಅಂತೇಳಿ ನಮ್ಮ ಗಣಿಯಾರ ಹಿರಿಯಾರ ಹಾ ನಿರ್ಣಯ ಕೊಟ್ರ. ಯಾರಿಗೆ ಕತ್ತಿಗೆ ನಾಯಿಗೆ ಕೊಟ್ರಲ್ರಿವ. ಅವ ಕತ್ತಿ ನಾಯಿ ಓಡ್ಲಿಕ್ಕತ್ತಿದ್ದು ಹಾ ನಾಯಿ ಮನದಾಗ ಅನ್ಕೋತಿತ್ತ. ಏನಂತ ಅನ್ಕೋತಿತ್ರಿವ? ಮನದಾಗ ಕುಲುಕುಲು ನಗತಿತ್ತು. ಹೌದು ಈ ಕತ್ತಿಕಿತ್ತ ಹೋಗಿ ನಾನೇ ಫಾಸ್ಟ್ ಹೋಗಿ ದಾವಲ ಮಲಿಕನ ಗುಡಿ ಮುಡ್ತೀನಿ, ನಾನೇ ಸಿಂಹಾಸನ ಮೇಲೆ ಕುಂದಿರ್ತೀನಿ ಅಂತೇಳಿ ಹಾ ನಾಯಿಯಾಗಿರ್ತಕ್ಕಂಥದ ನಗತಿತ್ತ. ಹೌದು ನಾಯಿ ಕತ್ತಿ ಎರಡು ಓಡ್ತಿದ್ದು ಓಡುವಂತ ಸಂದರ್ಭದೊಳಗೆ ಏನಾಯ್ತು ಬಂಧುಗಳೇ? ಏನಾಯ್ತಿವ? ರೇಸಿಗೆ ಬಿಟ್ಟ ನಾಯಿಗೆ ಬೀದಿ ನಾಯಿಗಳು ಅಡ್ಡ ಬರ್ಲಿಕ್ಕತ್ತದ್ದು. ಈ ಬೀದಿ ನಾಯಿಗಳು ಹೌದ್ರಿವ. ಕರಿ ನಾಯಿ, ಕೆಂದ ನಾಯಿ, ಕೆಂಪು ನಾಯಿ ಎಲ್ಲಾ ನಾಯಿಗಳು ಅಡ್ಡ ಬರ್ಲಿಕ್ಕತ್ತಿದ್ವು. ಹೌದಿಲ್ಲ? ಹೌದು. ರೇಸಿಗೆ ಬಿಟ್ಟ ನಾಯಿಗೆ ಬೀದಿ ನಾಯಿಗಳು ಅಡ್ಡ ಬರ್ಲಿಕ್ಕತ್ತಿದ್ದು. ಆ ಬೀದಿ ನಾಯಿಗಳ ಕೈಯಿಂದ ತಪ್ಪಿಸ್ಕೊಂಡ ಆ ರೇಸಿಗೆ ಬಿಟ್ಟ ನಾಯಿ ಹೋಗ್ಬೇಕಾದ್ರ ಅಟೋ ತಾಳಿಗೆ ಕತ್ತಿ ಹೋಗಿ ಸಿಂಹಾಸನ ಮೇಲೆ ಕೂತಿತ್ತು ದಾವಲ ಮಲಿಕನ ಗುಡಿಯಾಗ. ಹೌದು ಹೋಗಿ ಕೂತಿತ್ತಲ್ರಿಪ್ಪ. ಕಾಲ ಮೇಲೆ ಕಾಲ್ ಹಾಕೊಂಡು ಕಿರೀಟ ಹಾಕೊಂಡು ಸನ್ಮಾನ ಮಾಡ್ಕೊಂಡು ಕೂತಿತ್ತು ಕತ್ತೆ. ಇದ್ರಾಗ ನಿಜವಾದ ಗೆಲ್ಲು ಪ್ರಾಣಿ ಯಾವ್ದಿತ್ತು? ನಾಯಿ ಇತ್ತರಿಪ್ಪ. ನಾಯಿನೇ ಗೆಲ್ತಿತ್ತು ಕರೆ. ಹೌದು. ಆದ್ರೆ ಇಲ್ಲಿ ನಾಯಿಗೆ ಅಡ್ಡಗಾಲ ಹಾಕಿದವ್ರು ಯಾರು? ನಮ್ಮ ನಾಯಿಗಳ ನಮಗ ಅಡ್ಡಾದು. ಬೀದಿ ನಾಯಿಗಳು ಬಂದ್ ರೇಸಿಗೆ ಬಿಟ್ಟ ನಾಯಿಗೆ ಹೆಂಗ ಅಡ್ಡಾದಲ್ಲ ಹಂಗ ನಮ್ಮ ಜೀವನದಾಗ ನಮ್ಮವರೇ ವೈರಿ ಆಗ್ತಾರ. ಹಂಗ ಇದು ನಮಗ ವೈರಿ ಆಗ್ಯದ. ಇದು ಹೌದು. ನಮ್ಮ ನಾವೇ ನಮಗ ವೈರಿ ಆಗ್ತದ. ಹೌದಿಲ್ಲ? ಹೌದ್ರಿ. ನಮ್ಮವ್ರನೇ ನಮಗ ವೈರಿ ಆಗ್ತಾರ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ನಾಕೆ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡುನು ಮುಂದಿನ ಸಂದಿನ್ಯಾಗ ಪ್ರತಿನಿತ್ಯ ಬೆಕ್ಕ ನಿನ್ನ ತಾಟಿನೊಳಗೆ ಊಟ ಮಾಡ್ತಿತ್ತು. ಅವತ್ತೇ ಯಾಕೆ ನೀ ಹೊಡೆದಿ? ಹೌದಿಲ್ಲ ಅನ್ನುವಂತ ನಿನಗೊಂದ ಮಾತನ್ನೊಳಗ ಪ್ರಶ್ನೆ ಕೇಳಿ ಬಹಳ ಮಾತನಾಡ್ಲದೆ ನಾಲ್ಕು ಚಾಲ ಹಾಡಿ ಪಾಳೆ ಕೊರ ಮೆಟ್ಟು. ಹೌದ್ರಿವ.